ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಭೂ ಹಗರಣದ ಪೇಚಿಗೆ ಸಿಲುಕಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈಗ ಇಡುತ್ತಿರುವ ಒಂದೊಂದು ರಾಜಕೀಯ ತೀರ್ಮಾನದ ಹೆಜ್ಜೆ ಕೂಡ ಕರ್ನಾಟಕದಿಂದ ಹಿಡಿದು ದೇಶದ ಎಲ್ಲ ಭಾಗಗಳಲ್ಲಿ ರಾಜಕಾರಣಿಗಳು ತಮ್ಮ ಕಣ್ಣುಗಳಲ್ಲಿ ರೆಕಾರ್ಡ್ ಮಾಡಿಕೊಳ್ತಾ ಇದ್ದಾರೆ. ಇನ್ನೇನು ಸಿಗ್ಗಾಂವ್, ಚನ್ನಪಟ್ಟಣ ಹಾಗೂ ಸಂಡೂರು ವಿಧಾನಸಭೆ ಕ್ಷೇತ್ರಗಳಿಗೆ ಉಪಚುನಾವಣೆ ಡೇಟ್ ಫಿಕ್ಸ್ ಆಗುವ ಸಮಯ ಹತ್ತಿರವಾಗಿದೆ. ಇದೇ ಸಂದರ್ಭದಲ್ಲಿ ರಾಜ್ಯ ರಾಜಕೀಯದಲ್ಲಿ ಭಾರೀ ಬದಲಾವಣೆ ನಡೆಯಲಿದೆ. ವಿಧಾನಸಭೆ ವಿಸರ್ಜನೆಗೊಂಡು ಸಾರ್ವತ್ರಿಕ ಚುನಾವಣೆ ನಡೆದರೂ ನಡೆಯಬಹುದು. ಇದರ ಬಗ್ಗೆ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಪ್ರತಿಪಕ್ಷಗಳು ಕರ್ನಾಟಕದಲ್ಲಿ ಹೇಳ್ತಾ ಇದ್ದಾವೆ. ಉಪಚುನಾವಣೆ ಇರಲಿ, ರಾಜ್ಯದಲ್ಲಿ ರಾಜಕಾರಣ ಮಾತ್ರ ಹೊಸ ದಿಕ್ಕಿನಲ್ಲಿ ಸಾಗುತ್ತೆ. ಶೀಘ್ರದಲ್ಲೇ ಎಲ್ಲವೂ ಬದಲಾಗುತ್ತದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಶ್ಚರ್ಯ ಮಾತನಾಡಿದ್ದಾರೆ. ಮತ್ತೊಂದೆಡೆ ರಾಜ್ಯ ಜನತಾದಳ ಅಧ್ಯಕ್ಷ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಂತೂ ಬರುವ ವರ್ಷವೇ ಅಂದ್ರೆ 2025ರಲ್ಲಿ ಕರ್ನಾಟಕ ವಿಧಾನಸಭೆಗೆ ಮತ್ತೊಮ್ಮೆ ಸಾರ್ವತ್ರಿಕ ಚುನಾವಣೆ ಬಂದೇ ಬಿಡುತ್ತೆ, ಹಾಗೇನಾದ್ರೂ ಚುನಾವಣೆ ಬಂದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಕರ್ನಾಟಕದ ವಿಧಾನಸಭೆಗೆ ಮಧ್ಯಂತರ ಚುನಾವಣೆ ಬಂದೇ ಬಿಡುತ್ತದೋ ಅಥವಾ ಭಾರೀ ಬಹುಮತದ ಕಾಂಗ್ರೆಸ್ ಅಧಿಕಾರಕ್ಕೆ ಅಂಟಿ ಕುಳಿತುಕೊಂಡು ನಾಯಕನನ್ನೇ ಬದಲಾಯಿಸುತ್ತೋ ಎಲ್ಲವೂ ಯಕ್ಷ ಪ್ರಶ್ನೆ ಹೌದು. ಆದರೆ ವೀಕ್ಷಕರೇ, ಕಾಂಗ್ರೆಸ್ ಅಂಗಳದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತು ವ್ಯಾಪಕ ಚರ್ಚೆಯಂತೂ ಕರೆಂಟ್ನಂತೆ ಸಂಚಲಿಸ್ತಾ ಇದೆ. ಈ ಮಾತಿಗೆ ಪೂರಕವೆಂಬಂತೆ ಮುಖ್ಯಮಂತ್ರಿ ಗದ್ದುಗೆಯ ಮೇಲೆ ಕಣ್ಣಿಟ್ಟಿರುವ ಅಹಿಂದ್ ನಾಮಾಂಕಿತ ನಾಯಕರು ನಗರದಲ್ಲಿ ಒಂದಾದ ಮೇಲೆ ಒಂದರಂತೆ ಡಿನ್ನರ್ ಪಾರ್ಟಿ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಇವರ ಈ ಕುರ್ಚಿದಾಹದ ಮೀಟಿಂಗ್ ದೃಶ್ಯಗಳು ಹೈಕಮಾಂಡ್ ಕಣ್ಣೇರಕ್ಕೂ ತಲುಪಿವೆ. ಈ ಬೆಳವಣಿಗೆಗಳಿಂದ ಕೆಂಡಾಮಂಡಲವಾಗಿರುವ ಹೈಕಮಾಂಡ್ ನಾಯಕರು ಇಂಥ ಯಾವ ಮೀಟಿಂಗ್ ನಡೆಸಕೂಡದು ಅಂತ ಕರ್ನಾಟಕದ ಕಾಂಗ್ರೆಸ್ ಮುಖಂಡರಿಗೆ ತಾಕೀತು ಮಾಡಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಯ ಅಭ್ಯರ್ಥಿ ಆಯ್ಕೆ ಕುರಿತು ಎಚ್.ಡಿ. ಕುಮಾರಸ್ವಾಮಿ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರ ಜೊತೆ ಬಿಡದಿಯಲ್ಲಿ ಕರೆಯಲಾಗಿದ್ದ ವಿಶೇಷ ಸಭೆಯ ಚರ್ಚೆಯಲ್ಲಿ ಮಗ್ನರಾಗಿದ್ದರು. ಉಪಚುನಾವಣೆಯ ವಿಷಯ ಪ್ರಮುಖವಾಗಿ ಇದ್ದರೂ ಸಹ ಎಚ್.ಡಿ. ಕುಮಾರಸ್ವಾಮಿಯ ಸಭೆಯ ವೇದಿಕೆಯಲ್ಲಿ ವಿಷಯಾಂತರ ಮಾಡಿ ತಮ್ಮ ಮಾತಿನ ವರಸೆಯನ್ನ ರಾಜ್ಯ ಸರ್ಕಾರದ ಕಡೆಗೆ ಪರಿವರ್ತಿಸಿದರು. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಖಚಿತಪಡಿಸಿದ ವಿಚಾರ ಅಂದ್ರೆ ಕರ್ನಾಟಕದಲ್ಲಿ ಈ ಗ್ಯಾರಂಟಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಥವಾ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 5 ವರ್ಷಗಳ ಪೂರ್ಣಾವಧಿ ಅಧಿಕಾರ ನಡೆಸಲಾರದು. ಬರುವ ವರ್ಷವೇ ಅಂದ್ರೆ 2025ರಲ್ಲಿ ಕರ್ನಾಟಕ ವಿಧಾನಸಭೆಗೆ ಸಾರ್ವತ್ರಿಕ ಅಂದ್ರೆ ಜನರಲ್ ಎಲೆಕ್ಷನ್ ಬಂದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಎಂದು ಕರ್ನಾಟಕದ ಪ್ರಸ್ತುತ ರಾಜಕೀಯಕ್ಕೆ ಹೊಸ ರಂಗು ಏರಿಸಿದ್ದಾರೆ. ಕುಮಾರಸ್ವಾಮಿ ಸಾರಥ್ಯದ ಬಿಡದಿ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಮುಂದಿರುವ ರಾಜಕೀಯ ಸವಾಲುಗಳು, ಸಿದ್ದರಾಮಯ್ಯನವರ ಅಧಿಕಾರಾವಧಿ ಮತ್ತು ಬದಲಾದ ರಾಜಕೀಯ ಲೆಕ್ಕಾಚಾರಗಳು ಸಹ ಗಹನವಾದ ಚರ್ಚೆಗೆ ಗ್ರಾಸವಾದವು. ಮತ್ತೊಂದೆಡೆ ತಮ್ಮ ಪತ್ನಿಯ ಹೆಸರಿಗೆ ಹಂಚಿಕೆಯಾಗಿದ್ದ 14 ಮೂಢ ನಿವೇಶನ ಹಿಂತಿರುಗಿಸಿ ಪ್ರಕರಣದ ತೀವ್ರತೆಗೆ ಒಂದಿಷ್ಟು ಹಿಡಿತ ತಂದುಕೊಂಡ ಸಿದ್ದರಾಮಯ್ಯನವರ ಮಾರ್ಗ ಸರಿ ಅಂತ ಕಾಂಗ್ರೆಸ್ಗರಿಗೆ ಕಂಡಂತಿದೆ. ಇದೇ ಹಾದಿಯಲ್ಲಿ ಈಗ ಎಐಸಿಸಿ ಅಧ್ಯಕ್ಷ ಮುತ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಫ್ಯಾಮಿಲಿ ಟ್ರಸ್ಟ್ ಕೂಡ ಒಂದು ಹೆಜ್ಜೆ ಇಟ್ಟಿದೆ. ಅದೇನೆಂದ್ರೆ ಖರ್ಗೆ ಕುಟುಂಬದ ಸುಪರ್ದಿಯಲ್ಲಿರುವ ಸಿದ್ಧಾರ್ಥ ವಿಹಾರ ಚಾರಿಟೇಬಲ್ ಟ್ರಸ್ಟ್, ಇದರ ಹೆಸರಿಗೆ ಮಂಜೂರಾಗಿದ್ದ 5 ಎಕರೆ ಸಿಎ ನಿವೇಶನವನ್ನ ವಾಪಸ್ಸು ಮಾಡಿರುವ ಕ್ರಮ. ಹೀಗೆ ಜಮೀನು ಚಕ್ಕರ್ನಲ್ಲಿ ಸಿಲುಕಿರುವ ಕರ್ನಾಟಕದ ಕಾಂಗ್ರೆಸ್ ಮುಖಂಡರು ಈ ವ್ಯೂಹದಿಂದ ಪಾರಾಗಲು ಹುಡುಕಿದ ಮಾರ್ಗ ನಿವೇಶನ ವಾಪಸಾತಿ ಕ್ರಮ. ರಾಜ್ಯದಲ್ಲಿ ತೆರವಾಗಿರುವ 3 ವಿಧಾನಸಭಾ ಕ್ಷೇತ್ರಗಳಿಗೆ ಅಂದ್ರೆ ಸಿಗ್ಗಾಂವ್, ಸಂಡೂರು ಮತ್ತು ಚನ್ನಪಟ್ಟಣ ಕ್ಷೇತ್ರಗಳ ಹಾಲಿ ಶಾಸಕರು ಲೋಕಸಭೆಗೆ ಆಯ್ಕೆಯಾಗಿ ಈ 3 ಕ್ಷೇತ್ರಗಳು ತೆರವಾಗಿವೆ. ಇಲ್ಲಿ ಈಗ ಉಪಚುನಾವಣೆಗೆ ರಾಜಕೀಯ ಪಕ್ಷಗಳ ಹುಯಿಲು. ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ಹೊತ್ತಿಗೆ ಈ 3 ಕ್ಷೇತ್ರಗಳ ಉಪಚುನಾವಣೆಯ ಡೇಟ್ ಪ್ರಕಟವಾಗಲಿದೆ. ಇಂಥ ಸಂದರ್ಭದಲ್ಲೇ ಪ್ರತಿಪಕ್ಷಗಳಾದ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ತೇಲಿಬಿಟ್ಟಿರುವ ಕರ್ನಾಟಕ ರಾಜಕಾರಣದ ಹೊಸ ಕಾಗುಣಿತದ ಲೆಕ್ಕಾಚಾರಗಳು ಆಯಾ ಪಕ್ಷಗಳ ಕಾರ್ಯಕರ್ತರಲ್ಲಿ ಜಿಜ್ಞಾಸೆ ಉಂಟು ಮಾಡಿವೆ. ಅಕಸ್ಮಾತ್ ಕುಮಾರಸ್ವಾಮಿ ಅವರು ಹೇಳಿರುವ ಭವಿಷ್ಯದ ಮಾತನ್ನೇ ಮಾನಸಿಕವಾಗಿ ಸಿದ್ದರಾಮಯ್ಯ ಸ್ವೀಕರಿಸಿ ಒಪ್ಪಿಯೇ ಬಿಟ್ಟರೆ ಬಹುಶಃ ಅವರು ರಾಜೀನಾಮೆ ಬದಲು ರಾಜ್ಯಪಾಲರನ್ನ ಭೇಟಿ ಮಾಡಿ ವಿಧಾನಸಭೆಗೆ ವಿಸರ್ಜನೆಗೆ ಶಿಫಾರಸು ಮಾಡಿಯಾರು. ಇವರ ಈ ನಡೆ ಹಿಂದೆ ತಾನು ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ತಾನು ಅತ್ಯಂತ ಸಾಚ, ಈ ತನ್ನ ವ್ಯಕ್ತಿತ್ವವನ್ನು ಸಾಬೀತುಪಡಿಸಿ ತೋರಿಸಲು ಮತದಾರರ ಮುಂದೆ ಹೋಗುವುದೇ ಸೂಕ್ತ ಪರಿಹಾರ ಅಂತ ಏನಾದರೂ ಸಿದ್ದರಾಮಯ್ಯ ಲೆಕ್ಕಾಚಾರ ಹಾಕಿಬಿಟ್ರೆ ಕರ್ನಾಟಕದಲ್ಲಿ ಫ್ರೆಶ್ ಮೈಂಡೆಡ್ ಅರಸಿ ರಾಜಕೀಯ ಪಕ್ಷಗಳು ಮತದಾರರ ಮುಂದೆ ಬರುವುದು ಖಚಿತವಾಗುತ್ತದೆ. ಈ ಎಲ್ಲ ವಿಚಾರಧಾರೆಗಳು ತಮ್ಮ ಪೊಲಿಟಿಕಲ್ ಪಂಡಿತರ ಚಿಂತನೆಯ ಮಂಥನದಲ್ಲಿ ನ್ಯೂಸ್ ಸಿಪ್ ಆಗಿ ಮುನ್ನೆಲೆಗೆ ಬಂದಿದೆ. ಅಕಸ್ಮಾತ್ ಸಾರ್ವತ್ರಿಕ ಚುನಾವಣೆ ಕರ್ನಾಟಕದಲ್ಲಿ ಏನಾದರೂ ಬಂದೇ ಬಿಟ್ರೆ ಮತ್ತೆ ರಾಜಕೀಯದ ಡೊಂಬರಾಟಕ್ಕೆ ಕರ್ನಾಟಕ ರಂಗೇರಲಿದೆ. ವೀಕ್ಷಕರೇ, ನಿಮಗೆ ಏನು ಅನಿಸುತ್ತೆ? ಚುನಾವಣೆಗೆ ಹೋಗಬೇಕೋ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆದರೆ ಅಷ್ಟು ಸಾಕಾ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.